ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸುಡು ಬೇಸಿಗೆಯಲ್ಲಿ 3 ಮಾವಿನಕಾಯಿ ಅಥವಾ 2 ಮಾವಿನಕಾಯಿಯಿಂದ ಜ್ಯೂಸನ್ನು ತಯಾರಿಸಿದರೆ ರುಚಿಯನ್ನು ಮರೆಯಲು ಸಾಧ್ಯವೇ ಇಲ್ಲ. ಒಂದು 3-4 ಮಾವಿನಕಾಯಿ ಅಂತೂ ಈ ಸೀಸನಲ್ಲಂತೂ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ನಾನಿಲ್ಲಿ 2 ಮಾವಿನಕಾಯಿಯನ್ನು ಉಪಯೋಗಿಸಿ ಈ ಒಂದು ಜ್ಯೂಸನ್ನು ತಯಾರಿಸ್ತಾ ಇದ್ದೀನಿ. ತುಂಬನೇ ತಂಪಾಗಿರುವಂತಹ ಒಂದು ಹೆಲ್ದಿಯಾಗಿರುವಂತಹ ಜ್ಯೂಸ್ ರೆಸಿಪಿ ಇದು. ಸೊ ನೀವು ಒಂದ್ಸಲ ತಯಾರಿಸಿ ಇದನ್ನು ಬೇಕು ಅಂದರೆ 1 ತಿಂಗಳವರೆಗೂ ಇಟ್ಕೊಂಡು ನೀವು ಕುಡಿಬೋದು. ಅಷ್ಟು ಚೆನ್ನಾಗಿರುತ್ತೆ ಮತ್ತು ತುಂಬನೇ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ವಿಧಾನ ಇದು. ಸೊ ಮೊದಲನೇದಾಗಿ ಈಗ 2 ಮಾವಿನಕಾಯಿಯನ್ನು ತಗೊಂಡಿದ್ದೀನಿ. ಅದನ್ನು ನೀಟಾಗಿ ನಾವು ವಾಶ್ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿ ಹಾಲಿನಂಶ ಏನಾದರೂ ಇದ್ದರೆ ನೋಡಿಕೊಂಡು, ಮೇಲೆಲ್ಲ ಹಾಲು ಅಂಟ್ಕೊಂಡಿರುತ್ತೆ ಆ ಥರದ್ದು ಧೂಳು ಅವೆಲ್ಲದನ್ನು ಕೂಡ ಚೆನ್ನಾಗಿ ತೊಳೆದು ನಾವು 2 ಮಾವಿನಕಾಯಿಯನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಓಕೆ, ಸೊ ಈಗ ಮಾವಿನಕಾಯಿಯನ್ನು ತೊಳೆದು ನಾನು ಈಗ ಅದರ ಸಿಪ್ಪೆಯನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಅದರ ಸಿಪ್ಪೆ ಏನಿದೆಯೋ ಹಸಿರು ಕಲರು ಅದನ್ನು ತೆಗೆದು ಬಿಡೋಣ. ನೋಡಿ, ಆ ಸಿಪ್ಪೆ ಇಲ್ಲದೆ ಹಾಗೆ ನಾವು, ಯಾಕೆಂದರೆ ಸಿಪ್ಪೆ ಹಾಕೋದ್ರಿಂದ ಕಹಿ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಈ ಮೇಲ್ಗಡೆ ಇರುವಂತಹ ಸಿಪ್ಪೆಯನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ಸೊ ಈಗ ಏನಕ್ಕೆ ಅಂತಂದರೆ ಇದನ್ನು ನಾವು ತಯಾರಿಸಿ 1 ತಿಂಗಳವರೆಗೂ ಕೂಡ ಅದರ ಪ್ಯೂರಿಯನ್ನು ತೆಗೆದಿಟ್ಕೊಂಡು ನಾವು ಈ ಒಂದು ಜ್ಯೂಸನ್ನು ಮಾಡ್ಕೋಬೋದು. ಸೊ ಜಾಸ್ತಿ ಟೈಮ್ ಏನಿಲ್ಲ, ತುಂಬ ಬೇಗ ಮಾಡ್ಕೊಳ್ಳೋಂಥದ್ದು. ಯಾವುದೇ ಮಾವಿನಕಾಯಲ್ಲೂ ಕೂಡ ಈ ಜ್ಯೂಸನ್ನು ತಯಾರಿಸ್ಕೊಳ್ಬೋದು. ಅದಾದ ನಂತರ ಸಿಪ್ಪೆನೆಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡು ಮತ್ತೆ ಒಂದ್ಸಲ ಇದನ್ನು ವಾಶ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಈ ರೀತಿ ಪೀಸ್ ಕಟ್ಟಾಗೋ ಥರ ಇರಬಾರ್ದು, ಹೀಗೆ ಮಾಡ್ಕೋಬೇಕು. ಹಿಂಗೆ ಎಲ್ಲ ಎರಡನ್ನೂ ಕೂಡ ಹಾಗೆ ಮಾಡಿಕೊಂಡು ಒಂದು ಕುಕ್ಕರ್ಗೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕಿದ ನಂತರ ಇವಾಗ 2 ಮಾವಿನಕಾಯಿಯನ್ನು ಕೂಡ ಆ ಕುಕ್ಕರ್ ಒಳಗೆ ಇಟ್ಬಿಟ್ಟು ಅದರ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಮಾವಿನಕಾಯಿ ಮುಳುಗೋಷ್ಟು ನೀರು ಹಾಕಬೇಕು ಅಂತ ಏನಿಲ್ಲ. ಒಂದು ಅರ್ಧ ಕಪ್, ದೊಡ್ಡ ಲೋಟದಲ್ಲಿ ಅರ್ಧ ಕಪ್ ನೀರು ಹಾಕಿದ್ರೆ ಸಾಕು. ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 4-5 ವಿಷಲ್ ಮಾಡಿಸ್ಕೊಂಡಿದ್ದೀನಿ. 5 ವಿಷಲ್ ಆದ ನಂತರ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ತುಂಬಾ ನೋಡ್ಬೋದು, ಈಗ ಒಂದು ತಟ್ಟೆಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಸೋಂಪನ್ನು ಹಾಕ್ಕೊಂಡಿದ್ದೀನಿ. ಅದೇ ಸ್ಪೂನಿನ ಅಳತೆಯಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾವಿಲ್ಲಿ ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀವಿ. ನೋಡಿ, ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋದಾದರೆ ಇನ್ನೂ ಜಾಸ್ತಿ ಉಪಯೋಗಿಸ್ಕೊಳ್ಬೇಕಾಗುತ್ತೆ. ಸೊ ಈಗ ಒಂದು ಪ್ಯಾನಿಗೆ ಜೀರಿಗೆ, ಸೋಂಪು, ಕಾಳು ಮೆಣಸು ಇಷ್ಟನ್ನು ಕೂಡ ಹಾಕ್ಕೊಂಡು ನಾನು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಉರಿಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಇದನ್ನು ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ನಮಗೆ ಕಲರ್ ಚೇಂಜ್ ಆಗ್ತಾ ಬರುತ್ತೆ, ಜೀರಿಗೆ ಮತ್ತು ಸೋಂಪು. ಆಗ ಇದು ನಮಗೆ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ಸೊ ಈಗ ನೋಡಿ, ಈ ರೀತಿಯಾಗಿ ಆಗಿದೆ ಇದು. ಸೊ ಇದನ್ನು ಒಂದು ಸೈಡು ತೆಗೆದಿಟ್ಕೋಬೇಕಾಗತ್ತೆ. ಇದು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ. ಚಿಟಪಟ ಅಂತ ಸೌಂಡು ಕೂಡ ಬರುತ್ತೆ ಜೀರಿಗೆಯಲ್ಲಿ. ಆಗ ನಮಗೆ ಇದು ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ. ಈಗ ಕುಕ್ಕರ್ನ ವಿಷಲ್ ಎಲ್ಲ ಹೋಗಿದೆ. ಆಗ ಲಿಡ್ಡನ್ನು ತೆಗೆದು ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ. ನೋಡ್ಬೋದು, 4-5 ವಿಷಲ್ಸ್ನ ಮಾಡ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಅದರ ಗರ ಎಲ್ಲ ಬಿಟ್ಕೊಂಡಿದೆ. ನೋಡ್ಬೋದು, ಅದರ ಮೇಲಿರುವಂಥ ಲೇಯರ್ ಎಲ್ಲ ಬಿಟ್ಕೊಂಡಿದೆ. ಆದರೂ ಕೂಡ ಇನ್ನೂ ಸ್ವಲ್ಪ ಇರುತ್ತೆ. ಅದಕ್ಕೋಸ್ಕರ 1 ಸ್ಪೂನಿನ ಸಹಾಯದಿಂದ ನಾನು ಮೇಲ್ಗಡೆ ಇರುವಂಥ ಪ್ಯೂರಿಯನ್ನು ತೆಗೆದಿಟ್ಕೊಳ್ತೀನಿ. ಈ ರೀತಿಯಾಗಿ ನೀಟಾಗಿ ಅದರ ಪ್ಯೂರಿಯನ್ನು ತೆಗೆದು ಒಂದು ಸೈಡು ತೆಗೆದಿಟ್ಕೊಂಡ್ಬಿಡೋಣ. ತುಂಬಾ ಈಸಿಯಾಗಿ ಮಾಡುವಂತಹ, ತುಂಬ ತಂಪಾಗಿರುವಂತಹ ಒಂದು ತಾಜಾತನದ ಮಾವಿನ ಹಣ್ಣಿನ ಅಥವಾ ಮಾವಿನಕಾಯಿಯ ಜ್ಯೂಸ್ ಅಂತಲೇ ಹೇಳ್ಬೋದು. ಇದು ಈ ಸೀಸನ್ಗೆ ಪರ್ಫೆಕ್ಟ್ ಆಗಿರುವಂಥ ಒಂದು ಜ್ಯೂಸು. ನಂತರ ಇಲ್ಲಿ ಈಗ ನಾನು
ರೋಸ್ಟ್ ಮಾಡಿರುವಂತಹ ಜೀರಿಗೆ, ಸೋಂಪು ಹಾಗೆ ಮೆಣಸು ಇಷ್ಟನ್ನು ಕೂಡ ಹಾಕ್ಕೊಂಡು ಪೌಡರ್ ಮಾಡಿಕೊಂಡು ಇದನ್ನು ಬರ್ತೀನಿ. ನುಣ್ಣಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ಮಾಡ್ಕೊಂಬರ್ಬೇಕಾಗುತ್ತೆ. ಇದನ್ನು ಈಗ ಒಂದು ಬೌಲಿಗೆ ತೆಗೆದಿಟ್ಕೊಳ್ಳೋಣ. ಒಂದು ಬೌಲಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಪ್ಯೂರಿ ರೆಡಿಯಾಗಿದೆ. ಸೊ ಈ ಪ್ಯೂರಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕಾಗುತ್ತೆ. ಈಗ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ. ಈ ಜಾರಿಗೆ ಈ ಪ್ಯೂರಿಯನ್ನು ಹಾಕಿ ನಾವು ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗತ್ತೆ. ನೋಡಿ, ಈಗ ಇದನ್ನು ಹಾಕ್ಕೊಂಡು ಇದನ್ನು ರುಬ್ಕೊಂಬರ್ಬೇಕು. ನೀರೇನು ಕೂಡ ಈಗ ಫಸ್ಟಿಗೆ ಹಾಕಕ್ಕೆ ಹೋಗಬೇಡಿ. ಇದಕ್ಕೆ ಸ್ವಲ್ಪ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡಿ ಶುಂಠಿಯನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಏನು ಬೇಕಾಗೋದಿಲ್ಲ. ಸ್ವಲ್ಪ ಶುಂಠಿಯನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಎಷ್ಟು ನುಣ್ಣಗಾಗುತ್ತೆ ಅಷ್ಟು ನುಣ್ಣಗೆ ಮಾಡ್ಕೊಂಬನ್ನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಪರ್ಫೆಕ್ಟ್ ಆಗಿರುವಂಥ ಪ್ಯೂರಿ ರೆಡಿಯಾಗಿದೆ. ಅದಾದ ನಂತರ ಇಲ್ಲಿ ಒಂದು ಬೌಲ್ ಆಗುವಷ್ಟು ನಾನಿಲ್ಲಿ ಪುದೀನ ಸೊಪ್ಪನ್ನು ತಗೊಂಡಿದ್ದೀನಿ. ಪುದೀನ ಎಲೆಯನ್ನು ಬಿಡಿಸಿ ತಗೊಂಡಿದ್ದೀನಿ. ಸೊ ಇಷ್ಟು ನಮಗೆ ಬೇಕಾಗುತ್ತೆ ಪುದೀನ ಸೊಪ್ಪು. ಯಾಕೆಂದರೆ ಇದು ತುಂಬಾ ಒಳ್ಳೆಯದು, ತಂಪಾಗಿರುತ್ತೆ ದೇಹ ಕೂಡ. ಅದಕ್ಕೆ ಪುದೀನವನ್ನು ಉಪಯೋಗಿಸ್ಬೇಕು. ನಮ್ಮ ದಿನನಿತ್ಯದ ಆಹಾರದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹೇಗೆ ಉಪಯೋಗಿಸ್ತೀವಲ್ಲ ಅದೇ ರೀತಿ ಮೆಂತೆ, ಪುದೀನ ಈ ಥರದ ಸೊಪ್ಪಿನ ನಾವು ಉಪಯೋಗಿಸ್ತಾ ಇದ್ದರೆ ಖಂಡಿತ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿ ಇರುತ್ತೆ. ಸೊ ಈಗ ಪುದೀನ ಹಾಕಿದ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಬೇಕು ಅಂದರೆ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಈಗ ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ನೋಡ್ಬೋದು ನೀವು ಎಷ್ಟು ನುಣ್ಣಗೆ ಮಾಡ್ಕೊಂಬಂದಿದ್ದೀನಿ ಅಂತ. ಈ ರೀತಿಯಾಗಿ ಪುದೀನ ಅಥವಾ ಪ್ಯೂರಿ ರೆಡಿಯಾಗಿದೆ. ನಂತರ ಒಂದು ಪ್ಯಾನಿಗೆ 1.5 ಕಪ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಅರ್ಧ ಕಪ್ ಸಕ್ಕರೆಯನ್ನು ಸೇರಿಸ್ಕೊಳ್ಳೋಣ. 1.5 ಕಪ್ ಸಕ್ಕರೆಯನ್ನು ಹಾಕಿದ ನಂತರ ಅದೇ ಕಪ್ಪಿನ ಅಳತೆಯಲ್ಲಿ 1.5 ಕಪ್ ನೀರನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳೋಣ. ಇಷ್ಟನ್ನು ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಈಗ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆನ್ ಮಾಡ್ಕೊಂಡಿದ್ದೀನಿ. ಸೊ ತುಂಬಾ ಈಸಿಯಾಗಿ ಮಾಡಿಕೊಳ್ಳುವಂತಹ ರುಚಿಯಾಗಿರುವಂತಹ ಒಂದು ಸುಡು ಬೇಸಿಗೆಯಲ್ಲಿ 2 ಮಾವಿನಕಾಯಿಯಿಂದ ಜ್ಯೂಸನ್ನು ತಯಾರಿಸಿದರೆ ರುಚಿಯನ್ನು ಮರೆಯಲು ಸಾಧ್ಯವೇ ಇಲ್ಲ. ಅಷ್ಟು ಟೇಸ್ಟಿಯಾಗಿರುವಂಥ ಅದ್ಭುತವಾಗಿರುವಂಥ ಒಂದು ರೆಸಿಪಿ ಇದು. ಸಕ್ಕರೆ ಬದಲು ಇಲ್ಲಿ ಬೇಕು ಅಂದರೆ ನೀವು ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ಬೋದು. ಅದಾದ ನಂತರ ಚೆನ್ನಾಗಿ ಪಾಕ ಕುದಿ ಬಂದ ಮೇಲೆ ಈಗ ರುಬ್ಬಿರುವಂಥ ಮಿಶ್ರಣನ ನಾನು ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಬೇಯೋದಕ್ಕೆ ನಾವು ಇದನ್ನು ಬಿಡ್ತಾ ಇದ್ದೀವಿ. ಸೊ ತುಂಬ ಚೆನ್ನಾಗಿ ಆಗುತ್ತೆ ಈ ಒಂದು ರೆಸಿಪಿ. ಅದಾದ ನಂತರ ಈ ರೀತಿ ಬಬಲ್ಸ್ ಬರ್ತಾ ಇರಬೇಕು. ಚೆನ್ನಾಗಿ ಅದು ಬೇಯೋದಕ್ಕೆ ಒಂದು 2 ಸೆಕೆಂಡ್ ಸಾಕು, ಜಾಸ್ತಿ ಏನು ಬೇಕಾಗೋದಿಲ್ಲ. ಈ ರೀತಿ ಬಬಲ್ಸ್ ಬರ್ತಾ ಇರುತ್ತೆ. ಅದಾದ ನಂತರ ಪೌಡರ್ ಮಾಡಿರುವಂತಹ ಜೀರಿಗೆ ಇದೆಯಲ್ಲ, ಸೊ ಜೀರಿಗೆ, ಸೋಂಪು, ಮೆಣಸು ಇಷ್ಟರ ಪೌಡರ್ನ ನಾವು ಹಾಕ್ಕೊಳ್ಬೇಕಾಗುತ್ತೆ. ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಸಕ್ಕರೆಯನ್ನು ಫಸ್ಟೇ ಹಾಕ್ಕೊಂಡಿದ್ದೀವಿ, ಅದಕ್ಕೆ ಉಪ್ಪನ್ನು ಸ್ವಲ್ಪ ಹಾಕ್ಕೋಬೇಕು. ಉಪ್ಪನ್ನು ಹಾಕಿದ್ರೆ ಟೇಸ್ಟು ಮತ್ತಷ್ಟು ಹೆಚ್ಚಾಗುತ್ತೆ. ನಂತರ ಪೌಡರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಜೀರಿಗೆ ಮಾಡಿರುವಂಥ ಪೌಡರ್ ಇದೆಯಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಹದಕ್ಕೆ ಬರಬೇಕು, ಒಂದು ಅಂಟು ಪಾಕವಾಗಬೇಕಿದು. ಒಂದು ಲೇಯರ್ ಪಾಕ ಬೇಡ, ಅಂಟು ಪಾಕ. ಜಸ್ಟ್ ಕೈಯಲ್ಲಿ ಹಿಂಗೆ ಡಿಪ್ ಮಾಡಿದ್ರೆ ಅದು ಅಂಟ್ತಾ ಇರಬೇಕು. ಆ ರೀತಿಯಾಗಿ ನಮಗೆ ಇದಾಗಬೇಕಾಗುತ್ತೆ. ಸೊ ಈಗ ಆಲ್ಮೋಸ್ಟ್ ಆಲ್ ಇದನ್ನು ಬೇಯೋದಕ್ಕೆ ಬಿಟ್ಟಿದ್ದೀನಿ. ಒಂದು 2 ನಿಮಿಷ ಬೇಯಿಸಿದರೆ ಸಾಕು. ಪರ್ಫೆಕ್ಟ್ ಆಗಿರುವಂತಹ ಒಂದು ಮಾವಿನ ಕಾಯಿಯ ಒಂದು ಪ್ಯೂರಿ ಅಥವಾ ಜ್ಯೂಸಿಗೆ ಈ ಸಿರಮ್ ರೆಡಿ ಆಗುತ್ತೆ. ಸೊ ಈಗ ಇದಾಗಿದೆ. ಸ್ವಲ್ಪ ಬೇಕು ಅಂದರೆ ಇದಕ್ಕೆ ಫುಡ್ ಕಲರ್ನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಫುಡ್ ಕಲರ್, ಆರ್ಗ್ಯಾನಿಕ್ ಫುಡ್ ಕಲರ್ನ ಹಾಕ್ಕೊಂಡಿದ್ದೀನಿ. ಸೊ ನೀವು ಇದ್ದರೆ ಆರ್ಗ್ಯಾನಿಕ್ ಫುಡ್ ಕಲರ್ನ ಉಪಯೋಗಿಸಿ, ಅಥವಾ ಫುಡ್ ಕಲರ್ ಹಾಕಲೇಬೇಕು ಅಂತ ಏನಿಲ್ಲ. ಬೇಡ ಅಂತಂದರೆ ಖಂಡಿತವಾಗ್ಲೂ ನೀವು ಫುಡ್ ಕಲರ್ನ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಸೊ ಫುಡ್ ಕಲರಿಂದ ಇಲ್ಲಿ ಯಾವುದೇ ರೀತಿಯಾದ ಟೇಸ್ಟ್ ಅಂತೂ ಬರೋದಿಲ್ಲ. ಸೊ ಕಲರ್ಗೋಸ್ಕರ ಅಷ್ಟೇ ನಾವು ಫುಡ್ ಕಲರ್ನ ಹಾಕ್ಕೊಳ್ಬೇಕಾಗುತ್ತೆ. ಬೇಡ ಅಂತಂದರೆ ಸ್ಕಿಪ್ ಮಾಡಿ ಹಾಗೆ ನೀವು ಮಾಡ್ಕೋಬೋದು.
ಈಗ ತಣ್ಣಗಾಗೋದಕ್ಕೆ ಇದನ್ನು ಬಿಟ್ಟಿದ್ದೀನಿ. ತಣ್ಣಗಾದ ನಂತರ ನಾವು ಇವಾಗ ಇದಕ್ಕೆ ನಿಂಬೆಹಣ್ಣಿನ ಜ್ಯೂಸನ್ನು ಹಾಕ್ಕೊಳ್ಬೇಕಾಗುತ್ತೆ. ಸೊ ನೋಡ್ಬೋದು 1 ಟೇಬಲ್ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ಜ್ಯೂಸನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅನ್ನೋದಾದರೆ ಇನ್ನು ಸ್ವಲ್ಪ ನಿಂಬೆಹಣ್ಣನ್ನು ಸೇರಿಸ್ಕೊಳ್ಬೋದು. ಓಕೆ, ಸೊ ಇಲ್ಲಿ ಅರ್ಧ ಹೋಳು ನಿಂಬೆಹಣ್ಣನ್ನು ಫಸ್ಟಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ನನಗೆ ಹುಳಿ ಸಾಕಾಗಲಿಲ್ಲ ಅಂತ ಮತ್ತೆ ಅರ್ಧ ನಿಂಬೆಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ. ಓಕೆ, ಟೋಟಲಾಗಿ 1 ನಿಂಬೆಹಣ್ಣಿನ ಜ್ಯೂಸನ್ನು ಹಾಕ್ಕೊಳ್ಬೇಕಾಗುತ್ತೆ. ಅದಾದ ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಬ್ಜಾ ಸೀಡ್ಸನ್ನು ಒಂದು 10 ನಿಮಿಷ ನೀರಲ್ಲಿ ನಾನು ನೆನೆ ಹಾಕಿದ್ದೆ. ಸೊ ಈ ರೀತಿಯಾಗಿ ಆಗಿದೆ ಅದು. ನೋಡಿದ್ರಲ್ಲ, ಈ ರೀತಿಯಾಗಿ ಆಗಿದೆ. ಇವಾಗ ಜ್ಯೂಸನ್ನು ತಯಾರಿಸ್ಕೊಳ್ಳೋ ವಿಧಾನವನ್ನು ನೋಡೋಣ. ಮೊದಲನೇದಾಗಿ ಐಸ್ ಕ್ಯೂಬ್ಸ್ನೆಲ್ಲ ಒಂದು ಬೌಲಿಗೆ ನಾನು ಹಾಕ್ಕೊಂಡಿದ್ದೀನಿ. ಸೊ ಐಸ್ ಕ್ಯೂಬ್ಸ್ ಬೇಕು ಅಂತಂದರೆ ಹಾಕ್ಕೊಳ್ಳಿ, ಯಾಕೆಂದರೆ ತಂಪಾಗಿರುತ್ತೆ, ತಣ್ಣಗಿರುತ್ತೆ, ಚಿಲ್ಲಾಗಿರುತ್ತೆ ಜ್ಯೂಸು. ಅದಕ್ಕೋಸ್ಕರ ಐಸ್ ಕ್ಯೂಬ್ಸ್ನ ಹಾಕ್ಕೋಬೇಕಾಗತ್ತೆ. ಬೇಡ ಅಂತಂದರೆ ಟೋಟಲಾಗಿ ಸ್ಕಿಪ್ ಮಾಡ್ಬೋದು. ವಾರ್ಮ್ ಆಗಿರೋದು ಮಾಡ್ಕೊಳ್ತೀವಿ ಅಂದರೆ ಖಂಡಿತ ಈ ಒಂದು ಐಸ್ ಕ್ಯೂಬ್ಸ್ನ ತೆಗೆದು ಬಿಡಿ. ಅದಾದ ನಂತರ ಪ್ಯೂರಿನ ಹಾಕ್ಕೊಂಡಿದ್ದೀನಿ. ಮಾವಿನಕಾಯಿ ಪ್ಯೂರಿನ ಹಾಕಿ ನಾವು ಒಂದು ಅರ್ಧ ಲೀಟರ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಜಾಸ್ತಿ ಬೇಕು ನನಗೆ, ಅದು ಕಲಸಿರೋದ್ರಿಂದ ಸ್ವಲ್ಪ ಪ್ಯೂರಿ ಕಮ್ಮಿ ಆಯಿತು ಅನ್ನಿಸ್ತು, ಅದಕ್ಕೋಸ್ಕರ ಮತ್ತೆ ಹಾಕ್ಕೊಂಡಿದ್ದೀನಿ. ಹಾಗೆ ಮತ್ತೆ ಕೂಡ ನಾನು ಸೇರಿಸ್ಕೊಳ್ತೀನಿ. ಅದಾದ ನಂತರ ಈಗ ಸಬ್ಜಾ ಸೀಡ್ಸ್ನು ಇದಕ್ಕೆ ಹಾಕ್ಕೊಳ್ಳೋಣ. ಮತ್ತು ಆಮೇಲೆ ನಾವು ಮಾವಿನಕಾಯಿ ಪ್ಯೂರಿನ ಮತ್ತಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಓಕೆ, ಈಗ ಇದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ನಾವು ಈ ಒಂದು ಮಾವಿನಕಾಯಿಯ ಜ್ಯೂಸನ್ನು ತಯಾರಿಸೋದಕ್ಕೆ ರೆಡಿ ಮಾಡಿಬಿಟ್ಟಿದ್ದೀವಿ. ಈಗ ಜ್ಯೂಸ್ ಕೂಡ ರೆಡಿಯಾಗಿದೆ. ಇದಕ್ಕೆ ನಾವು ಇವಾಗ ಒಂದು ಲೋಟಕ್ಕೆ ಸರ್ವ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ಬೇಕು ಅಂತಂದರೆ ಪುದೀನ ಎಲೆನೂ ಕಟ್ ಮಾಡಿ ಹಾಕ್ಕೊಳ್ಬೋದು, ಅಥವಾ ನಿಂಬೆಹಣ್ಣನ್ನು ಕೂಡ ನೀವು ಕಟ್ ಮಾಡಿ ಇದಕ್ಕೆ ಸ್ಲೈಸ್ ಥರ ಮಾಡಿ ಹಾಕ್ಕೊಳ್ಬೋದು. ಸೊ ನಾನು ಒಂದೊಂದು ಸ್ಲೈಸನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಎಲೆ ಬೇಕು ಅಂದರೆ ಹಾಕ್ಕೊಳ್ಳಿ, ನಾನೇನು ಹಾಕ್ಕೊಂಡಿಲ್ಲ. ಸೊ ಐಸ್ ಕ್ಯೂಬ್ಸ್ನು ಕೂಡ ಒಂದೊಂದನ್ನು ಸೇರಿಸ್ಕೊಳ್ತೀನಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥ ರುಚಿಯಾಗಿರುವಂತಹ ಒಂದು ಮಾವಿನಕಾಯಿಯ ಜ್ಯೂಸನ್ನು ಒಂದ್ಸಲ ತಯಾರಿಸಿ ಕುಡಿದ್ರೆ ಮತ್ತೆ ಇದರ ರುಚಿ ನೀವು ಮರೆಯೋದಕ್ಕೆ ಸಾಧ್ಯವಿಲ್ಲ. ಅಷ್ಟು ಟೇಸ್ಟಿಯಾಗಿರುವಂಥ ಜ್ಯೂಸು ರೆಡಿಯಾಗಿದೆ. ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಬಾಯ್.